ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಶುಕ್ರವಾರದ ಮಾರ್ನಿಂಗ್ ರೂಟೀನ್ ಶೇರ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಜೊತೆ. ಬೆಳಗ್ಗೆ 5 ಗಂಟೆಯಿಂದ ಅಂದ್ರೆ ನಸಿನ್ಯಾಗ ಅಂದ್ರಲ್ಲ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ 9 ಗಂಟೆವರೆಗೆ ನಾನು ಯಾವ ಥರ ಇರುತ್ತೆ ನನ್ನ ರೂಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯಾರು ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲೇ ನಾನು ಅಷ್ಟು ಮನೆ ಎದ್ದು ಕೆಟ್ಟ ಕಸ ಎಲ್ಲ ಗುಡಿಸಿ ಅಷ್ಟು ಒಳಗಿಂದ ಎಲ್ಲ ಕಸ ಗುಡಿಸ್ಕೊಂಬಂದೆ. ಕಸ ಗುಡಿಸ್ಕೊಂಬಂದು ಕೆಟ್ಟ ಮತ್ತು ಒಂದು ಬಕೆಟ್ ನೀರಿಲ್ಲೇ ತೊಗೊಂಡು ಹೊರಗೆ ಅಂಗಳ ಕಸ ಎಲ್ಲ ಗುಡಿಸ್ಕೆಟ್ಟ ಬಾಕ್ಲ ಮುಂದೆ ಎಲ್ಲ ತೊಳ್ಕೊಂಡೆ. ನೀರು ಹಾಕಿ ಎಲ್ಲ ತೊಳ್ಕೊಂಡು ಕೆಟ್ಟ ಮತ್ತು ನಾನು ರಂಗೋಲಿ ಹಾಕೊಳಕ್ತೀನಿ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ನಾನು ಕಸ ಎಲ್ಲ ಹುಡಿ ಕೆಟ್ಟ ಶುಕ್ರವಾರ ಮತ್ತು ಬೆಳಗ್ಗೆ ಜಲ್ದಿನ ರಂಗೋಲಿ ಹಾಕ್ಬೇಕಂತೇಳಿ ಕೆಟ್ಟ ಜಲ್ದಿನ ಎದ್ದು ಕಸ ಎಲ್ಲ ಹುಡ್ಕೊಂಡು ಮತ್ತು ರಂಗೋಲಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಈಗ ಭಾಳ ಥಂಡಿತ್ತು. ನಾನು ಪಟ ಒಂದು ಸಿಂಪಲ್ಲಾಗಿ, ಜಾಸ್ತಿ ಏನು ನನಗೂ ಅಷ್ಟೊಂದು ರಂಗೋಲಿ ಡಿಸೈನ್ ಬರಲ್ಲ, ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನ್ ಬಡ ಹಾಕೊಂಡು ಕೆಟ್ಟ ಹೋದ್ನೆ ಒಳಗೆ. ಯಾಕಂದ್ರೆ ಟೆಪ್ಪಿಗೆ ಮತ್ತು ಎಲ್ಲ ಹಾಕೊಂಡು ಬಂದಿದ್ದು ನಾನು. ಭಾಳ ಅಂದ್ರೆ ಭಾಳ ಥಂಡಿ ಇತ್ತು. ಆದ್ರೂ ರಂಗೋಲಿ ಹಾಕ್ಬೇಕಲ್ಲ ಬೆಳಗ್ಗಿನ. ಮನೆ ಮುಂದೆ ರಂಗೋಲಿ ಹಾಕಿದ್ರನ ಚಲೋ ಅಲ್ಲ ಬೆಳಗ್ಗೆ ಅಂಥೇಳಿ ಕೆಟ್ಟ ನಾನು ಪಟ ಕಸ ಗುಡಿಸಿ ಬಾಕ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಮತ್ತು ಒಳಗೆ ಹೋಗಿ ಕಸ ಎಲ್ಲ ಗುಡಿಸಿದ್ನೆ. ಮತ್ತು ಮನೆ ಒರೆಸ್ಕೊಂಡು ಕೆಟ್ಟ ಮತ್ತು ತುಳಸಿ ಗಿಡ ಮುಂದೆ ಸಿಂಪಲಾಗಿ ಒಂದು ರಂಗೋಲಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ. ಮತ್ತು ಸ್ನಾನ ಎಲ್ಲ ಮುಗಿಸ್ಕೆಟ್ಟ ಬಂದು ಈಗ ಅಡುಗೆ ರೆಡಿ ಮಾಡ್ಕೊಳಕತ್ತೀನಿ. ಫಸ್ಟ್ ಜಳಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಬೇಕಂತ ಅಂದ್ಕೊಂಡೆ. ಮತ್ತು ನಮ್ಮ ಮನೆಯವರು 7 ಗಂಟೆಗೆ ಹೋಗ್ತಾರೆ ಡ್ಯೂಟಿಗೆ. ಮತ್ತು ಅವ್ರು ಹೋಗೋಷ್ಟರಲ್ಲೇ ನಾನು ನಾಷ್ಟ ಮಾಡಬೇಕಲ್ಲ, ಅದ್ರ ಸಂಬಂಧ ಫಸ್ಟ್ ಬಾಕಿದೆಲ್ಲ ಕಸ ಮನೆ ಒರೆಸೋದು ರಂಗೋಲಿ ಎಲ್ಲ ಹಾಕಿ ಜಳಕ ಮಾಡ್ಕೊಂಬಂದು ಕೆಟ್ಟ ನಾನಿಲ್ಲೇ ಅಡುಗೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನು ವೆಜಿಟೇಬಲ್ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ನನ್ನ ಮಗನೂ ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೊಂಟಿದ್ರು. ಹಾಗಾಗಿ ಮತ್ತು ಅವನಿಗೂ ಆಗುತ್ತೆ, ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳ ಸ್ಕೂಲಿಗೆ ಎಲ್ಲ ಆಗುತ್ತೆ ಒತ್ತಟೇನ ಅಂತೇಳಿ ಕೆಟ್ಟ ಇದನ್ನ ಮಾಡ್ಕೊಳಕತ್ತೀನಿ. ಬೇರೆ ಏನು ಮಾಡ್ಕೊಂಡಿಲ್ಲ ನಾನು. ಅವಾಗ ಕಸ ಎಲ್ಲ ಹುಡುಗೋತ್ನಾಗಲ ಅನ್ನ ಮಾಡ್ಕೊಂಡಿದ್ದೆ. ಅದು ಅನ್ನನೂ ತಣ್ಣಗಾಗಿತ್ತು. ಈ ಕಡೆ ಅದಕ್ಕೆ ಏನೇನು ಬೇಕೆಲ್ಲ ತರಕಾರಿ ಹೆಚ್ಚಿಟ್ಕೊಂಡೆ. ತರಕಾರಿ ಏನಂದ್ರೆ ಕ್ಯಾಪ್ಸಿಕಮ್ಮು ಮತ್ತು ಗಜ್ಜರಿ ಅಷ್ಟು ಹಾಕ್ಕೊಂಡಿನಿ. ಮತ್ತು ಹೂಕೋಸು ಕ್ಯಾಬೇಜ್ ಅಂತಾರಲ್ಲ, ಕ್ಯಾಬೇಜೂ ಇತ್ತು, ನಾನು ಹಾಕೋಲಿಲ್ಲ. ಕ್ಯಾಬೇಜ ನನ್ನ ಮಗ ತಿನ್ನಂಗಿಲ್ಲ, ಹಾಗಾಗಿ ಇಷ್ಟ ಆಗಂಗಿಲ್ಲ ಅಂತ ಅವಾಗ ಹಾಕೋಲಿಲ್ಲ. ನಾನು ಅವನ್ನೆಲ್ಲ ತರಕಾರಿ ಕಟ್ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿ ಮತ್ತು ಕಟ್ ಮಾಡ್ಕೊಂಡಿನಿ. ಹೊಳ್ಳೆ ಅದ್ರಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಜಜ್ಜಿ ಇಟ್ಕೊಂಡಿದ್ದೆ. ಈಗಿಲ್ಲೇ ಒಂದು ಕಡಾಳಿಗೆ ಇಟ್ಕೊಂಡು ಕೆಟ್ಟ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮೆ ಹಾಕ್ಕೊಂಡು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಇವು ಗಜ್ಜರಿ ಜಲ್ದಿ ಕುದಿಯಂಗಿಲ್ಲಲ್ಲ, ಸಾಫ್ಟ್ ಆಗಂಗಿಲ್ಲ ಜಲ್ದಿ ಅಂಥೇಳಿ ಕೆಟ್ಟ ಫಸ್ಟ್ ಅವನ್ನ ಎಣ್ಣೆ ಒಳಗೆ ಬಾಡಿಸ್ಕೊಂಡೆ. ಬಾಡಿಸ್ಕೊಂಡಾದ್ಮೇಲೆ ನಾನು ಮತ್ತು ಸ್ವಲ್ಪ ಸಾಫ್ಟ್ ಆದ ತಕ್ಷಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನ ಬಾಡಿಸ್ಕೊಂಡು ಕೆಟ್ಟ ಮತ್ತು ಕ್ಯಾಪ್ಸಿಕಮ್ಮು ಈ ಕಟ್ ಹಾಕೊಂಡೆ. ಕ್ಯಾಪ್ಸಿಕಮ್ಮು ಲೇಟಾಗಿ ಹಾಕಿದ್ರೂ ಅದು ಜಲ್ದಿ ಸಾಫ್ಟ್ ಆಕತಿ, ಹಾಗಾಗಿ ಅದನ್ನ ಲೇಟಾಗಿ ಹಾಕಿದ್ದೆ. ಜಲ್ದಿ ಬೇಯಲಾರ್ದು ಫಸ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಕೆಟ್ಟ ಇಲ್ಲೇ ಸ್ವಲ್ಪ ಫ್ರೈಡ್ ರೈಸಿಗೆ ನಾನು ಸಾಸ್ ಹಾಕಿ ಮಾಡಿದ್ರೆ ಅದು ಚಲೋ ಆಗುತ್ತೆ ಅಂತೇಳಿ ಕೆಟ್ಟ ಇವತ್ತು ಸೋಯಾ ಸಾಸ್ ಒಂದೂವರೆ ಸ್ಪೂನು ಮತ್ತು ಹೊಳೆ ಚಿಲ್ಲಿ ಸಾಸು 1 ಸ್ಪೂನಷ್ಟು, ಟೊಮಾಟೊ ಸಾಸು 2 ಸ್ಪೂನಷ್ಟು ಹಾಕೊಂಡು ಕೆಟ್ಟ ಫ್ರೈ ಮಾಡ್ಕೊಂಡು ಕೆಟ್ಟ ನಾನು ಆಗಲೇ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಪರಾತಕ್ಕೆ ಹಾಕಿ ಈ ಥರ ಉದುರಾಗಿ ಮಾಡಿಟ್ಕೊಂಡಿದ್ದೆ. ಈಗ ಪರಾತಕ್ಕನ್ನ ಮಿಕ್ಸ್ ಮಾಡ್ಕೊಂಡೆ. ಯಾಕಂದ್ರೆ ಅದು ಕಡಾಳಿಗೆ ಸಣ್ಣದಿತ್ತಲ್ಲ, ಹಾಗಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ ಕೆಟ್ಟ ನಾನು ಈ ಥರ ಪರಾತಕ್ಕೆ ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಮತ್ತೊಳ್ಳೆ ಈಗ ಇದನ್ನಷ್ಟು ನಾನು ಕಟ್ಟಬೇಕಂತ ಅಂದ್ಕೊಂಡಿದ್ದೆ. ಮತ್ತು ನನ್ನ ಮಗನೂ ಹೊಕ್ಕನಲ್ಲ ಅಲ್ಲೆಲ್ಲ ಸ್ನ್ಯಾಕ್ಸನ್ನು ತೊಗೊಂಡ್ಬಾ ಅಂತ ಹೇಳಿದ್ರು. ಅವರು ಮೆಸೇಜ್ ಕಳಿಸಿದ್ರು, ಸ್ನ್ಯಾಕ್ಸ್ ಮತ್ತು ವಾಟರ್ ಬಾಟ್ಲು ಲಂಚ್ ಬಾಕ್ಸು ಅಂತ ಹೇಳಿ ಕೆಟ್ಟ. ಹಾಗಾಗಿ ಮತ್ತು ಸ್ನ್ಯಾಕ್ಸಿಗೆ ನಾನು ಬೇರೆ ಏನು ಚಿಪ್ಸ್ ಗಿಪ್ಸ್ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಮನ್ಯಾಗನ ಪಕೋಡ ಮಾಡಿಕೊಟ್ರೆ ಆಯ್ತು ಬಿಡು ಅಂತ ಹೇಳಿ ಕೆಟ್ಟ ಬಿಡಿಸಿದ್ವಿ. ಹಾಗಾಗಿ ಈಗ ನಾನು ಪಕೋಡ ಮಾಡ್ಕೊಳತ್ತೀನಿ. ಸ್ವಲ್ಪ ಅದಕ್ಕೇನಿಲ್ಲ, ಸಿಂಪಲಾಗಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಅಜ್ವಾನ, ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕೊಂಡು ಕಡಲೆ ಹಿಟ್ಟಿನಾಗ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗಿಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನನ್ನ ಮಗ ಹೋಗೋದು 9 ಗಂಟೆಗೆ ಹೋಗೋಣ. ಆದರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಹೋಗ್ಕೊಳ್ಳಲ್ಲ. ಹಾಗಾಗಿ ನಾನು ಜಲ್ದಿನ ಫಸ್ಟ್ ಕೆಲಸ ಮಾಡ್ಕೋಬೇಕಾಗಿತ್ತು. ಮತ್ತು ಅವ್ರಿಗೊಂದು ಬೇರೆ ಯಾಕೆ, ನನ್ನ ಮಗಗೊಂದು ಬೇರೆ ಯಾಕಂತೇಳಿ ಒತ್ತಟಿನ ಮಾರ್ನಿಂಗ್ ಎಲ್ಲರಿಗೂ ಇದು ಬ್ರೇಕ್ಫಾಸ್ಟ್ ಆಗುತ್ತೆ ಅಂತೇಳಿ ಕೆಟ್ಟ ನಾನು ಸ್ವಲ್ಪ ಜಲ್ದಿನೇ ಇದೆಲ್ಲ ಅದನ್ನ ಮಾಡ್ಕೊಳಕತ್ತೀನಿ. ಪೂಜೆಯನ್ನು ಈಗ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಶುಕ್ರವಾರ ಇತ್ತಲ್ಲ. ಶುಕ್ರವಾರ ಇರೋದ್ರಿಂದ ಮತ್ತು ಪೂಜೆ ಸಾಮಾನೆಲ್ಲ ಬೆಳಕೋಬೇಕಾಗಿತ್ತು. ಹಾಗಾಗಿ ಫಸ್ಟ್ ನಮ್ಮ ಮನೆಯವ್ರು 7 ಗಂಟೆಗೆ ಹೋಗೋರಲ್ಲ, ಅದಕ್ಕೆ ನಾಷ್ಟನ ಮಾಡಿಕೆಟ್ಟ ಅವರಿಗೆ ಡಬ್ಬಿ ಎಲ್ಲ ಹಾಕಿ ನನ್ನ ಮಗಳನ್ನ ಮತ್ತು ನಮ್ಮ ಮನೆಯವ್ರಿಗೇನು ಡಬ್ಬಿ ಎಲ್ಲ ರೆಡಿ ಮಾಡಿಟ್ಟು ನಾನು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಕೆಟ್ಟ ಇಲ್ಲೇ ಪಕೋಡನು ಏನು ಕಾದಿತ್ತಲ್ಲ ಎಣ್ಣೆ ಒಳಗೆ ಬಿಟ್ಕೊಂಡು ಕೆಟ್ಟ ಪಕೋಡನು ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಡಬ್ಬಿ ಪ್ಯಾಕ್ ಮಾಡತ್ತೀನಿ ನೋಡ್ರಿ. ಈಗ ಅದನ್ನ ಫ್ರೈಡ್ ರೈಸ್ ಮತ್ತು ಬಜ್ಜಿ ಪಕೋಡ ಮಾಡಿದ್ನೆಲ್ಲ ಅವನ್ನೆಲ್ಲ ಹಾಕಿಟ್ಟ ಪ್ಯಾಕ್ ಮಾಡಿ ಒತ್ತಟ್ರೆ ಈಗ ನನ್ನ ಮಗುಗೂ
ಪ್ಯಾಕ್ ಮಾಡಿಟ್ರಾಯ್ತು ಡಬ್ಬಿನ ಅವತ್ತಟ್ಟೆ ಅಂತ ಹೇಳ್ಕೇಟ ಅವ್ನಿಗೂ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿಟ್ಟ ನಾನು ಮುಂದಿನ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಕೇಟ ಈಗ ನನ್ನ ಮಗನು ಡಬ್ಬಿ ಎಲ್ಲ ಪ್ಯಾಕ್ ಮಾಡಿಟ್ನೆ ಮತ್ತು ಸ್ವಲ್ಪ ಬಜ್ಜಿನೂ ಇಟ್ಟಿದ್ನೆ ಮತ್ತು ಸ್ನ್ಯಾಕ್ಸಿಗೆ ಮತ್ತು ಲೇಟಾಗಿ ಬರ್ತಾರನೆ ಅಂದ್ಕೊಂಡ್ಕೇಟ ಮತ್ತು ಸ್ವಲ್ಪ ಡಾನಿ ಮತ್ತೊಂದು ಸ್ವಲ್ಪ ಬಿಸ್ಕಿಟ್ ಹಾಕಿ ಬೇರೆ ಡಬ್ಬಿಗೆ ಹಾಕಿಟ್ನೆ ಇದ್ರ ಸಪ್ರೇಟಾಗಿ ಇರ್ತಾವೆ ಅಂತ ಹೇಳ್ಕೇಟ ಈಗಿಲ್ಲೇ ನಾನು ಪೂಜೆ ಸಾಮಾನೆಲ್ಲ ತೊಳ್ಕೊಳಕ್ಕೆ ಒಟ್ಟು ತೊಗೊಂಡ್ಬಂದೀನಿ. ಈಗ ಪೂಜೆ ಶುಕ್ರವಾರ ಪೂಜೆ ಅಲ್ಲ ಮತ್ತು ಎಲ್ಲ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡಬೇಕಲ್ಲ ಅದ್ರ ಸಂಬಂಧ ಎಲ್ಲ ಈಗ ತೊಗೊಂಡ್ಬಂದೀನಿ. ತೊಗೊಂಡ್ಬಂದು ಕೇಟ ನಾನು ಆವಾಗಲೇ ಮೊದಲೊಂದು ವಿಡಿಯೋ ಹಾಕಿದ್ನೆಲ್ಲ ದೀಪದ್ದು ಅದರ ಥರನ ಈಗ ನಾನು ಅದರಿಂದ ಮಸ್ತ್ ಪೂಜೆ ಸಾಮಾನೆಲ್ಲ ಸ್ವಚ್ಛ ಆಕ್ಕವು. ಹಾಗಾಗಿ ನಾನು ಅದನ್ನ ಸ್ವಲ್ಪ ಪೂಜೆ ಸಾಮಾನು ಬೆಳ್ಕೊಳಕ್ಕೆ ಸ್ವಲ್ಪ ಇದನ್ನ ತೊಗೊಂಡಿನಿ ಸಬ್ಕಾರ ಪುಡಿ ಯಾಕೆ ತೊಗೊಂಡಿನಿ ಅಂದ್ರೆ ದೀಪಕ್ಕೆಲ್ಲ ಎಣ್ಣೆ ಹಾಕಿರ್ತೀವಲ್ಲ ಎಣ್ಣೆ ಜಿಡ್ ಇರ್ತೈತಿ. ಹಾಗಾಗಿ ಸ್ವಲ್ಪ ಸಬ್ಕಾರ ಪುಡಿ, ಸ್ವಲ್ಪ ಉಪ್ಪು, ಚೂರು ನಿಂಬೆಹಣ್ಣಿನ ರಸ ಮತ್ತು ಹೊಳೆ ಅದು ಪಂಟಿದು ಕೆದ್ರಕೊಂಡಿದ್ನೆ ಅದನ್ನು ಹಾಕೊಂಡು ಕೇಟ ಮಿಕ್ಸ್ ಮಾಡ್ಕೊಂಡು ಕೇಟ ನಾನು ಪೂಜೆ ಸಾಮಾನು ಬೆಳ್ಕೊಳಕತ್ತೀನಿ. ಅದರಿಂದ ಪೂಜೆ ಸಾಮಾನು ಅಷ್ಟು ಸ್ವಚ್ಛ ಅಂದ್ರೆ ಅಷ್ಟು ಸ್ವಚ್ಛ ಆಕವು, ಪಳ ಅಂತ ಹೊಳಿತಾವೆ. ಹಾಗಾಗಿ ಅದನ್ನು ಹಾಕೊಂಡು ಕೇಟ ಇಷ್ಟು ಸಿಂಪಲ್ಲಾಗಿ ನಾವು ತೊಳ್ಕೊಂಬಿಟ್ರಂದ್ರೆ ಅಷ್ಟು ಕ್ಲೀನ್ ಹಾಕೋ ನೋಡ್ರಿ ಪೂಜೆ ಸಾಮಾನು. ನೀವು ಬೇಕೆಂದ್ರೆ ಟ್ರೈ ಮಾಡಿರಿ ಈ ಟಿಪ್ಸು. ಯಾಕಂದ್ರೆ ಈ ಪೀತಾಂಬರ ಪೌಡ್ರು ಎಲ್ಲ ತೊಗೊಂಬಂದು ತಿಕ್ತೀವಿ ಕರೆ ಅದರಲ್ಲೇ ಸಾಮಾನು ಸ್ವಚ್ಛ ಆಕ್ಕವು, ಕೈ ಕರ್ರಗಾಗಿಬಿಡ್ತಾವೆ. ಹಾಗಾಗಿ ಇಲ್ಲಿ ಏನೂ ಆಗಂಗಿಲ್ಲ, ಈಸಿಯಾಗಿ ನ್ಯಾಚುರಲಾಗಿ ಇರ್ತಿದೆ. ಇದರಿಂದ ನೀವು ತಿಕ್ಕೋಬೋದು. ನಾನು ಅಷ್ಟು ಪೂಜೆ ಸಾಮಾನೆಲ್ಲ ತಿಕ್ಕೊಳ್ಳೋದಾದ್ಮೇಲೆ ಈಗ ಅಷ್ಟನ್ನು ತೊಳ್ಕೊಳತ್ತೀನಿ ನೋಡಿರಿ ಎಷ್ಟು ಸ್ವಚ್ಛಗೆ ಅಂತ ನಿಮ್ಗೆ ತೊಳೆದ್ಮೇಲೆ ನೀವು ನೋಡಕಂತೀರಿ. ಈಸಿಯಾಗಿ ಟಿಪ್ಸ್ ನೀವು ಬೇಕಾದ್ರೆ ಇದನ್ನು ಟಿಪ್ಸ್ ಫಾಲೋ ಮಾಡ್ಬೋದು ಇಷ್ಟ ಆದ್ರಂದ್ರೆ. ಯಾಕಂದರೆ ಇದ್ರೊಳಗೆ ಪಂಟಿದ್ರೊಳಗನ ಅದು ಮಣ್ಣು ಎಲ್ಲ ಇರ್ತೈತಲ್ಲ ಅದರಿಂದ ಮತ್ತಿಟ್ಟು ಇನ್ನಷ್ಟು ಪಾತ್ರೆ ಸ್ವಚ್ಛ ಆಕ್ಕವು, ಪಳ ಅಂತ ಹೊಳಿತಾವೆ ನೋಡ್ರಿ. ಅಷ್ಟು ಪಾತ್ರೆ ನಾನೀಗ ತೊಳ್ಕೊಂಬಂದೀನಿ. ಈಗ ತೋರ್ಸಾಕ್ತೀನಿ ನೋಡ್ರಿ ಎಷ್ಟು ಸ್ವಚ್ಛಗ್ಯಾವು. ಏನು ಜಾಸ್ತಿ ಏನು ಹಾಕಿಲ್ಲ ಇದಕ್ಕೆ, ಹಾಗಾಗಿ ಅಷ್ಟಾದರೂ ಸ್ವಚ್ಛಗ್ಯಾವು. ನಾನು ತೊಳ್ಕೊಂಬಂದಿದ್ನೆಲ್ಲ ಅವನ್ನೆಲ್ಲ ಮತ್ತು ಪಣತಿಗಳಿಗೆಲ್ಲ ನೀರಿನ ಅಂಶಿದ್ರಂದ್ರೆ ದೀಪ ಹಚ್ಚಕ್ಕೆ ಇದಾಗುತ್ತೆ ಅಂತೇಳಿ ಕೇಟ ಅವನಷ್ಟು ಪಣತಿಗಿಂತ ಎಲ್ಲ ಒರೆಸ್ಕೊಂಡು ಕೇಟ ಮತ್ತು ಹೊಳೆಯಿಲೆ ದೇವ್ರ ಮನೆಯ ಫೋಟೋ ಎಲ್ಲ ತೊಗೊಂಡೆ. ನಮ್ಮದು ಜಗಲಿಲ್ಲ, ಯಾಕಂದ್ರೆ ಇದು ಕ್ವಾರ್ಟರ್ಸ್ ಅಲ್ಲ. ಹಾಗಾಗಿ ನಾವು ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲೇ ದೇವ್ರಿಟ್ಟು ಪೂಜೆ ಮಾಡ್ತೀವಿ. ಹಾಗಾಗಿ ಇಲ್ಲೇ ಮಾಡಿದ್ದೆ ಸ್ವಲ್ಪ ಅರ್ಬಿ ಇಡೋಕ್ಕದು ಸಾಮಾನು ಇಡೋಕ್ಕದು ಸ್ಟೋರೇಜ್ ಮಾಡಿರ್ತಾವಲ್ಲ, ಹಂಗೆ ಮಾಡೋದೊಳಗೆ ನಾ ಇಟ್ಟೀನಿ. ತೆಳಗೆ ಎಲ್ಲರ ನಾವು ಇಟ್ಕೋಬೇಕಂದ್ರೆ ನನ್ನ ಮಕ್ಳದಾರ ಮತ್ತು ಅವ್ರು ಮುಟ್ತಾರೆ, ದೀಪ ಎಲ್ಲ ಇರ್ತಲ್ಲ. ಹಾಗಾಗಿ ಮತ್ತು ಇಲ್ಲೇ ಆ ರೂಮ್ನೊಳಗನ ಮತ್ತು ಇನ್ವೈಟ್ರ್ ಇಟ್ಕೊಂಡ್ವಿ. ಹಾಗಾಗಿ ಮಕ್ಕಳದ್ದು ಒಂದು ಭಯ ಇರುತ್ತಲ್ಲ, ಹಂಗೆ ಮಾಡಿದಾಗ ನಾ ಇಟ್ಕೊಂಡೀನಿ. ಅಷ್ಟು ಫೋಟೋ ಎಲ್ಲ ಒರೆಸ್ಕೊಂಡು ಕೇಟ ಅದಕ್ಕೆ ಫೋಟೋಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಳಕತ್ತೀನಿ. ಫೋಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡಾದ್ಮೇಲೆ ಮತ್ತು ಪಣತಿಗೆಲ್ಲ ಹೊಸ ಬತ್ತಿ ಎಲ್ಲ ಮಾಡ್ಕೊಂಡು ಮತ್ತು ಹೊಸ ಬತ್ತಿನೂ ಹಾಸ್ಕೋಬೇಕಲ್ಲ, ಹೊಸ ಬತ್ತಿ ಎಲ್ಲ ಹಾಸ್ಕೊಂಡು ಇಟ್ಕೊಂಡು ಕೇಟ ಮತ್ತು ಪಣತಿಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಕೇಟ ಮತ್ತು ಗಂಟಿಗೆ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಕೊಂಡು ನಾನು ಈ ಥರ ಪೂಜೆ ಮಾಡ್ಕೊಂಡು ನೋಡ್ರಿ ಶುಕ್ರವಾರದ ಪೂಜೆ. ನೀವು ಯಾವ ಥರ ಪೂಜೆ ಮಾಡ್ತೀರಿ ಕಮೆಂಟ್ನೊಳಗೆ ಹೇಳ್ರಿ ನನಗೆ. ನಾವು ಇದೇ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ಮತ್ತು ಹೂವು ಏನಿರಂಗಿಲ್ಲ, ಯಾಕಂದರೆ ಇಲ್ಲಿ ಹೂವು ಭಾಳ ಕಮ್ಮಿ. ಮತ್ತು ಈಗ ಥಂಡಿಗಾಲ ಐತಲ್ಲ, ಇಲ್ಲಿ ಜಾಸ್ತಿ ಥಂಡಿ ಇರೋದ್ರಿಂದ ಹೂವು ಅರಳಂಗ ಇಲ್ಲ ಜಾಸ್ತಿ. ಹಾಗಾಗಿ ನಾನು ಹೂವು ಇರ್ಲಿಕ್ಕಂದ್ರೂ ಪರವಾಗಿಲ್ಲ ಅಂತೇಳಿ ಸಿಂಪಲ್ಲಾಗಿ ಇದೇ ಥರ ಪೂಜೆ ಮಾಡ್ಕೊತೀನಿ. ನೈವೇದ್ಯಕ್ಕೇನು ನಾನು ಪ್ರಸಾದ ಮಾಡ್ಕೊಂಡಿರಲಿಲ್ಲ. ನಮ್ಮ ಮನೆಯವರು ಸ್ವಲ್ಪ ಮಾರ್ಕೆಟಿಂದ ಪೇರೊಣ ತೊಗೊಂಬಂದಿದ್ರು. ಮನೆಯೊಳಗೆ ಹೆಂಗಾದ್ರೂ ಪೇರೊಣ ಇದ್ವಲ್ಲ ಅವನ್ನ ತೊಳೆದ್ಕೇಟ ನೈವೇದ್ಯಕ್ಕೆ ಇಟ್ಕೇಟ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲೇ ನನ್ನ ಮಗಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಹಾಗಾಗಿ ಜಾಸ್ತಿ ನೀರು ಕುಡಿದಿಲ್ಲಲ್ಲ, ಥಂಡೈತಿ. ಹಾಗಾಗಿ ಅವಂಗೆ ಯೂರಿನ್ ಹೋದಾಗೆಲ್ಲ ಅವಂಗೆ ಉರಿ ಬರೋ ಥರ ಆಗಕತ್ತಿತ್ತು. ಹಾಗಾಗಿ ನಮ್ಮ ಮನೆಯವರು ಎಳ್ನೀರು ತೊಗೊಂಬಂದ್ರೆ ಆತಡಿ ಎಳ್ನೀರು ತೊಗೊಂಬಂದು ಕುಡಿಸಿದ್ರಂದ್ರೆ ಚಲೋ ಆಗುತ್ತೆ, ತಂಪು ಹೊಟ್ಟೆಗೆಲ್ಲ ಹೀಟೆಲ್ಲ ಹೋಗುತ್ತೆ ಅಂತ ಹೇಳ್ಕೇಟ ಎಳ್ನೀರು ತೊಗೊಂಬಂದಿದ್ರು. ಮತ್ತಿಲ್ಲಿ ನನ್ನ ಮಗಗೂ ಎಳ್ನೀರು ಕಟ್ ಮಾಡ್ಕೇಟ ಅದ್ರೊಳಗೆ ನಾವು ಕಾಮಕಸ್ತೂರಿ ಬೀಜನ ಇದ್ವಲ್ಲ ಅವನು ನೆನೆ ಇಟ್ಟಿದ್ದೆ. ಅವು ಸ್ವಲ್ಪ ತಂಪ ನನ್ನ ಮಗಗೆ ತ್ರಾಸಾಗೋ ಸಂಬಂಧನ ಅವನು ನೆನೆ ಇಟ್ಟಿದ್ದೆ ರಾತ್ರಿ. ಹೆಂಗೂ ನಮ್ಮ ಮನೆಯವ್ರು ಎಳ್ನೀರು ತೊಗೊಂಬಂದಿದ್ರಲ್ಲ, ಹಾಗಾಗಿ ಎಳ್ನೀರಾಗ ಕಾಮಕಸ್ತೂರಿ ಬೀಜ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಯಾಟ ಹಿಂಡಿ ನನ್ನ ಮಗಗೂ ಕುಡಿಸಿದ್ನೆ. ಸ್ವಲ್ಪ ನನ್ನ ಮಗಳೂ ಕೊಡೋದ್ಲು. ಮತ್ತು ಈ ಥರ ಮಾಡೋದ್ರಿಂದ ಬಾಡಿ ತಂಪಾಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಯಾರಿಗಾರ ನಿಮ್ಗೆ ಈ ಟಿಪ್ ಯೂಸ್ ಆದ್ರಂದ್ರೆ ಈ ಟಿಪ್ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಎಳ್ನೀರೊಳಗೆ ನಿಂಬೆಹಣ್ಣು ಹಿಂಡಿರೋದು ತಂಪು ಮತ್ತು ಕಾಮಕಸ್ತೂರಿ ಹೀಟ್ ಇದ್ದವ್ರಿಗೆ ಫುಲ್ಲ ಕೂಲ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಮಗಗೂ ಕೊಟ್ಟನೆ, ಅವನು ಕುಡಿದ್ನ ಚಲೋ ಅದ ಅಂಥೇಳಿ ಕುಡಿಯಾಕತ್ತಾನ ಅವನು.
ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಮತ್ತು ನನ್ನ ಮಗುಗೂ ಹೋಗೋಕ್ಕೆ ಟೈಮ್ ಆಗುತ್ತಲ್ಲ, ಅವರು 9 ಗಂಟೆಗೆ ಕರ್ಕೊಂಬ ಅಂತ ಹೇಳಿ ಮೆಸೇಜ್ ಕಳಿಸಿದ್ರು ಮ್ಯಾಮರು. ಮತ್ತು ಇಲ್ಲೇ ನನ್ನ ಮಗುಗೂ ಸ್ವಲ್ಪ ಇಲ್ಲೇ ನಾಷ್ಟ ಹಾಕಿಕೊಟ್ನೆ. ಮತ್ತು ಅಲ್ಲಿ ಹೋದ್ಮೇಲೆ ಏನು ತಿಂತಾರೆ ಬಿಡ್ತಾರೆ ಅನ್ನೋದು ಗೊತ್ತಿರಲ್ಲ. ನಾನು ಹಾಗಾಗಿ ಇಲ್ಲೇ ಸ್ವಲ್ಪ ನನ್ನ ಮಗಗೆ ತಿನ್ನಿಸಿ ಕಳಿಸ್ತೀನಿ. ತಿನ್ನಿಸಿ ಮತ್ತು ನನ್ನ ಮಗನೂ ರೆಡಿ ಮಾಡಿದ್ನೆ. ನಿಮ್ಗೆ ಇಷ್ಟ ಆಗಿದ್ದು ಕಲರ್ ಡ್ರೆಸ್ ಹಾಕೊಂಬ ಅಂತ ಅವರು ಮೆಸೇಜ್ನೊಳಗೆ ಹಾಕಿದ್ರು. ಹಾಗಾಗಿ ನಾನು ಕಲರ್ ಡ್ರೆಸ್ ಹಾಕಿದ್ದೆ. ಮತ್ತು ಅದನ್ನು ಸ್ಕೂಲಿಗೆ ಬಿಟ್ಟು ಬಂದು ನೋಡ್ರಿ ಫ್ರೆಂಡ್ಸ್. ಬಿಟ್ಟು ಬಂದು ಕೇಟ ನಾನು ಮತ್ತು ನನ್ನ ಮಗಳು ಸ್ವಲ್ಪ ಇಲ್ಲಿ ಥಂಡ್ ಭಾಳ ಐತಲ್ಲ, ಥಂಡ್ ಭಾಳ ಇರೋದ್ರಿಂದ ಸ್ವಲ್ಪ ಅದು ಬ್ಲ್ಯಾಕ್ ಟೀ ಅಂತಾರಲ್ಲ, ಬ್ಲ್ಯಾಕ್ ಟೀ ಮಾಡ್ಕೊಂಡ್ವಿ. ನನ್ನ ಮಗಳಿಗೂ ಸ್ವಲ್ಪ ಬಿಸ್ಕಿಟು ಮತ್ತು ಟೀ ಕೊಟ್ಟನೆ. ಇವತ್ತಿನ ದಿನ ಈ ಥರ ಐತೆ ನೋಡಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿರಿ. ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.